ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಕಳಸಾ-ಬಂಡೂರಿ ರೈತ ಹೋರಾಟಗಾರರ ಆಕ್ರೋಶ ಭುಗಿಲೆದ್ದಿದೆ. ಕಳಸಾ-ಬಂಡೂರಿ ಕಾಮಗಾರಿ ವಿಳಂಬ ಹಿನ್ನೆಲೆ ರೊಚ್ಚಿಗೆದ್ದ ಹೋರಾಟಗಾರರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರಿಗೆ ಹೋರಾಟಗಾರರು ಮುತ್ತಿಗೆ ಹಾಕಿ ಹುಬ್ಬಳ್ಳಿಯ ನಿವಾಸದ ಎದುರು ರೈತರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ರೈತರ ಎಚ್ಚರಿಕೆಗೆ ತಬ್ಬಿಬ್ಬಾದ ಕೇಂದ್ರ ಸಚಿವ ಜೋಶಿ ಕಳಸಾ-ಬಂಡೂರಿ ಕಾಮಗಾರಿ ಆರಂಭ ಮಾಡ್ತೇವೆ ಎನ್ನುತ್ತಲೇ ಸ್ಥಳದಿಂದ ಕಾಲು ಕಿತ್ತಿದ್ದಾರೆ. ಯಾರು ಕೊಡುದಿಲ್ಲ ಅಂದ್ರೆ ನೋಡ್ರಿ, ಇಲ್ಲ ಹೇಳುದು ಕೇಳ್ರಿ. ಮಾಡಿ ಸರ್ ಇಲ್ಲ ಅಂತಲ್ಲ, ಯಾರು ಏನ್ ಮಾಡಂಗಿಲ್ಲ ಸರ್, ರೆಸ್ಪಾನ್ಸ್ ಮಾಡಂಗಿಲ್ಲ. ಲೆಟರ್ ಓದ್ತಾನೆ ಸರ್, ಮಾಡ್ತಾನೆ ಅವ್ರು. ಅವ್ರೆ ಮಾಡ್ಲೇಬೇಕು ಸರ್, ನಿಮ್ಗೆ ಕೇಳಬೇಕು ಮಾತಾಡ್ರಿ. ಹೇಳ್ರಿ, ಮಾಡುದಿಲ್ಲ ಅಂದ್ರೆ ನಾವು ಕರಿ ನಿಮ್ಗೆ ಇವ್ರು ಕಾಪಿ ಕೊಟ್ಟಿನಿ. ಅದನ್ನ ಕಾಪಿ ಇವ್ರು ಕೊಟ್ಟಿಲ್ಲ. ವಾಟ್ಸ್ಆಪ್ ನೋಡುದಿಲ್ಲ ನೀವು? ಇದು ಮತ್ತೊಂದು ರಿಲೆಕ್ಷನ್ ಬಂತು. ನೀವು ಓಟ್ ಕೇಳಕ್ಕೆ ಬರ್ತೀರಿ. ಈಗ ನಾವು ಇಂಥದ್ದು ಮಾಡಿಯಪ್ಪ ಓಟ್ ಹಾಕಿರಿ ಅಂತ ಹೇಳಕ್ಕೆ ಬೇಕಾ ನಿಮಗೆ? ಎಷ್ಟು ವರ್ಷ ಆಗ್ತದೆ ಅಲ್ರಿ? ಇದು ಎಷ್ಟು ವರ್ಷ ಆಯ್ತು? ನೀವು ಅವ್ರ ಮೇಲೆ ಹಾಕ್ತೀರ, ಅವ್ರು ನೀವು ಯಾರು ತಪ್ಪು ನೀವು ಕೂಡ್ಬೇಕಾಗಿದ್ರೆ ಯಾವಾಗ ಕೂಡ ದಯಮಾಡಿ ಹೇಳ್ತೀನಿ. ಈಗ ಗೌಡ್ ಕೇಳಿದಾಗ ಜನವರಿ ಫೆಬ್ರವರಿ ಅಂದ್ರೆ ಇದು ಮಾರ್ಚ್ ಬಂತು. ನೋಡ್ರಿ, ನಾನು ಕರೆದು ಹೇಳಿದ್ದೀನಿ ಅವರು ಸಂಬಂಧಿತ ಒಂದು ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಐತೆ, ಅದರಿಂದ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಕಳಿಸಿಲ್ಲ, ಕಳಿಸಂತ ಹೇಳೀನಿ. ನಿನ್ನೆ ಮಾತಾಡಿ ಒಂದ್ ನಿಮಿಷ ತಡ್ರಿ, ನಾ ಮಾತಾಡಿ ನಿಮ್ಗೆ ಹೇಳ್ತೀನಿ. ನಾಳೆ ಓಟ್